ಹಾಯ್ ಫ್ರೆಂಡ್ಸ್, ಜಸ್ಟ್ ವಿಡಿಯೋ ಕ್ರೌನ್ಗೆ ನಿಮಗೆ ಸ್ವಾಗತ. ಇದೇ ಫಸ್ಟ್ ಟೈಮ್ ನೀವು ನಮ್ಮ ಚಾನಲ್ನ ನೋಡ್ತಾ ಇದ್ರಿ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಲೇಟ್ ಮಾಡದೆ ವಿಡಿಯೋನ ಶುರು ಮಾಡಲ್ವಾ. ಇದು ನೋಡ್ರಿ ಹಿರಣ್ಯಕೇಶಿ ನದಿ. ಈ ಹಿರಣ್ಯಕೇಶಿ ನದಿ ಬೆಳಗಾವಿಯಿಂದ ಇದು ರಾಕಸ್ಕೊಪ್ಪ ಡ್ಯಾಮ್ದಿಂದ ಈ ಕಡೆ ಮುಂದೆ ಹರಿದು ಬರ್ತೈತದು. ರಾಕಸ್ಕೊಪ್ಪ ಡ್ಯಾಮ್ನಿಂದ ಮುಂದೆ ಇದು ಹಿರಣ್ಯಕೇಶಿ ನದಿ ಹೋಗಿ ಮುಂದೆ ಘಟಪ್ರಭಾ ಹೊಳೆಗೆ ಸೇರ್ಕೋತೈತಿ. ಇದು ಬೆಳಗಾವಿಗೆ ನೀರು ಸಪ್ಲೈ ಮಾಡುವಂಥ ಒಂದು ಹೊಳೆ. ರಾಕಸ್ಕೊಪ್ಪದಾಗ ಇದಕ್ಕೆ ಡ್ಯಾಮ್ ಕಟ್ಟಿದ್ದಾರೆ. ಕಟ್ಟಿ ಮುಂದೆ ಏನು ಡ್ಯಾಮ್ ತುಂಬಿ ಹರಿದು ಬಿಡ್ತೈತಿ, ಅದ್ರ ಮುಂದೆ ಇದು ಹೋಗ್ತೈತದ ಘಟಪ್ರಭಾಗ ಹೋಗಿ ಕೂಡ್ತೈತಿ. ಆಮೇಲೆ ಅಲ್ಲಿ ಮುಂದಕ್ಕೆ ಪಕ್ಕದಾಗ ಕಾಣಿಸ್ತೈತೆ ಎಲ್ಲ ನಮಗೆ ಗೋಪುರ. ಅದು ಹೊಳೆಮ್ಮ ದೇವಿ ದೇವಸ್ಥಾನ. ಹೊಳೆಮ್ಮ ದೇವಿ ದೇವಸ್ಥಾನ ಇದು ಬಡಕುಂದ್ರಿ ಕ್ರಾಸ್ ಹತ್ರ ಇದೆ. ಇದು ಹೋಗುವಾಗ ನಿಮಗೆ ಬೆಳಗಾವಿಯಿಂದ ಹುಕ್ಕೇರಿಗೆ ಹೋಗುವಾಗ ಈ ಬ್ರಿಡ್ಜ್ ಹತ್ತದ ನಿಮಗೆ. ಈ ಹೊಳೆ ಮ್ಯಾಗಿಂದ ದಾಟಿ ನೀವು ಹುಕ್ಕೇರಿಗೆ ಹೋಗ್ತದೆ ರೋಡ್. ಇದು ಹುಕ್ಕೇರಿ ಮುಂದೆ ಹುಕ್ಕೇರಿ ಚಿಕ್ಕೋಡಿ ಕರೋಶಿ ರೋಡಿಗೆ ಹೋಗುತ್ತೆ, ಘಟಪ್ರಭಾ ಹೋಗುತ್ತೆ. ಅದು ಹೊಳೆ ನೋಡ್ರಿ ತುಂಬೈತಿ. ಈಗ ಆಗಸ್ಟ್ ಒಳಗೆ ಮಳೆ ಭಾಳ ಆಗೈತಿ ಬೆಳಗಾವಿದಾಗ. ಹಾಗಾಗಿ ಮಳೆಯೆಲ್ಲ ನೀರೆಲ್ಲ ಫುಲ್ಲು ಹರಿತಾ ಇದೆ. ನದಿ ಶಾಂತವಾಗಿ ಹರಿಯಾಕತ್ತದ. ಇದು ನೀರೆಲ್ಲ ಫುಲ್ಲು ತುಂಬಿದೆ. ಇಲ್ಲಿ ಕೆಳಗಡೆ ಒಂದು ಸಣ್ಣ ಬ್ರಿಡ್ಜ್ ಇದೆ ರೀ, ಅದು ನೀರೊಳಗೆ ಮುನಿಗೆ ಹೋಗ್ಬಿಟ್ಟೈತಿ, ಕಾಣಿಸೋಲ್ತಿಗದ. ಈಗ ಇದು ದೊಡ್ಡ ಬ್ರಿಡ್ಜ್, ಇದು ಸ್ವಲ್ಪ ಎತ್ತರ ಮೇಲೆ ಐತಲ್ರಿ. ಇದು ಸ್ವಲ್ಪ ಅದು ನೋಡ್ರಿ ಎಲ್ಲ ಸ್ವಲ್ಪ ಡ್ಯಾಮೇಜ್ ಆದಂಗೆ ಆಗೈತೆ ಎಲ್ಲ ಕಡೆ. ಸ್ವಲ್ಪ ಅದು ರಿಪೇರಿ ಮಾಡಬೇಕು, ಇಲ್ಲಾಂತಾರೆ ಅದು ಡೇಂಜರ್ ಸ್ಥಿತಿ ಒಳಗಾಗುವಂಥ ಬ್ರಿಡ್ಜ್ಗಳದಾವೆಲ್ಲ. ಭಾಳ ಏನಾರು ಜೋರು ನೀರು ಬಂತಂದ್ರೆ ಏನಾಗ್ತದೆ ಹೇಳಕ್ಕೆ ಬರೋಂಗಿಲ್ಲ. ಬ್ರಿಡ್ಜ್ ಆ ಥರ ಇದೆ. ಇದು ನೋಡ್ರಿ ನನ್ನ ಈ ಬೈಕಲ್ಲಿ ಹೋಗಿ ನಾನು ಈ ವಿಡಿಯೋ ಶೂಟಿಂಗ್ ಮಾಡೀನಿ, ನಿಮಗೆ ತೋರಿಸ್ಬೇಕಂತೇಳಿ. ಸ್ವಲ್ಪ ಟೈಮ ಸಂಜೆ ಹೊತ್ತು ಆಗೈತೆ ಅಂದ ತಕ್ಷಣ ನಾನು ಏನು ಮಾಡಿದೆ, ಹೊರಗೆ ಮೇಲೆ ನಿಂತು ಹೋಗಿ ಮಾಡಿದೆ. ಇದು ನೋಡ್ರಿ ಹೊಳೆಮ್ಮನ ದೇವಸ್ಥಾನದ ಗೋಪುರ. ಇದು ಒಳಗೆ ಎಂಟ್ರೆನ್ಸ್ ಗೇಟ್ ಇರುತ್ತೆ, ಒಳಗೆ ಗುಡಿ ಒಳಗೈತಿ. ಇದು ನೀರು ತುಂಬ ಹರಿಯಾಕತ್ತೈತಿ ನೋಡ್ರಿ ನೀರು. ಈಗ ಸಂಜೆ ಟೈಮ್ ಅಂದ ತಕ್ಷಣ ಒಳಗೆ ನಿಮಗೆ ಸ್ನಾನ ಮಾಡೋದು ಆ ಕಡೆ ಸೈಡ್ ನಿಂತ್ಕೊಂಡು ಗುಡಿ ಪಕ್ಕದಾಗ ಸ್ನಾನನೂ ಮಾಡ್ತಾರೆ. ನಿಮಗೆ ಗುಡಿ ಒಳಗೆ ಈ ಹೊಳಿಗೆ ಉಪ್ಪು ಹಾಕಿ ಬೇಡಿಕೊಳ್ಳುವಂಥ ಪದ್ಧತಿ ಐತಿ. ಹೊಳಿಗೆ ಉಪ್ಪು ಹಾಕ್ತಾರೆ. ಉಪ್ಪಿನ ಹಾಕಿ ಅಲ್ಲಿ ನಾವು ಬೇಡಿಕೊಂಡೇವು ಅಂತಂದ್ರೆ ನಾವು ಬೇಡಿದ ಬೇಡಿಕೆಗಳೆಲ್ಲ ಈಡೇರಿಸ್ತಾಳೆ ದೇವಿ ಅಂತ ನಂಬಿಕೆ ಇದೆ. ನೀವು ಸಪೋಸ್ ಏನಾದರೂ ಬೆಳಗಾವಿಗೆ ಅಥವಾ ಹುಕ್ಕೇರಿಗೆ ಅಥವಾ ಗೋಕಾಕು ಘಟಪ್ರಭಾ ಬಂದ್ರೆ ಈ ಕಡೆ ಬಂದು ನೀವು ಈ ಗುಡಿನ ನೋಡ್ಕೊಂಡು ಹೋಗ್ಬೋದು. ಗುಡಿಗೆ ಬಂದ್ರೆ ಇದ್ರದ್ದು ಪ್ರತಿ ವರ್ಷ ಜಾತ್ರೆನೂ ಆಗ್ತದೆ. ಮತ್ತು ಅಮಾವಾಸ್ಯೆ ದಿವಸ ಇಲ್ಲಿ ಭಾಳ ಜನ ಬರ್ತಾರೆ. ಅಮಾವಾಸ್ಯೆಗೆ ಇದು ಯಾರು ಹೋಗೋರಿದ್ರೆ ನೀವು ಹೋಗ್ಬೋದು. ಹಂಗೆ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಮತ್ತು ಯಾರ್ಯಾರಿಗೆ ಈ ಹೊಳೆ ಬಗ್ಗೆ ಏನಾದರೂ ಇಷ್ಟ ಆಯಿತು ಅಥವಾ ದೇವಸ್ಥಾನದ ಬಗ್ಗೆ ಇಷ್ಟ ಆಯ್ತು ಅಂದ್ರೆ ಕಮೆಂಟ್ ಬಗ್ಗೆ ತಿಳಿಸ್ರಿ. ಮತ್ತು ನಮಗೂ ವಿಡಿಯೋ ಮಾಡೋಕ್ಕೆ ಒಂದು ಸಪೋರ್ಟ್ ಆಗ್ತೈತಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಅದು ಆ್ಯಕ್ಚುಲಿ ನಾನು ಇದರಾಗೇನು ದುಡ್ಡು ಗಳಿಸ್ಬೇಕಂತ ಏನು ವಿಡಿಯೋ ಮಾಡ್ತಾಯಿಲ್ಲ, ಜಸ್ಟ್ ನಾನು ಹಾಬಿಗೋಸ್ಕರ ವಿಡಿಯೋ ಮಾಡಕತ್ತೀನಿ. ನೀವು ಲೈಕ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೇನಂತ ಅಷ್ಟೇನು ದುಡ್ಡೇನು ಬರೋದಿಲ್ಲ. ಅಷ್ಟೊಂದು ಸಬ್ಸ್ಕ್ರೈಬರ್ಸು ಯಾವುದು ಎಲ್ಲ ಆಗಿಲ್ಲ. ಜಸ್ಟ್ ನೀವು ಮಾಡಿದ್ರೆ ನನಗೊಂದು ಮೋಟಿವೇಶನ್ ಸಿಗ್ತೈತೆ ಅಂತ ಹೇಳಿ ನಾನು ವಿಡಿಯೋ ಮಾಡಕತ್ತೀನಿ. ಒಂದ್ಸಲ ಖುಷಿ ಸಿಗ್ತದೆ ಅಷ್ಟೇ. ನಿಮಗೆ ಈ ವಿಡಿಯೋ ನೋಡಿ ಖುಷಿ ಅನಿಸಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಇಂಥದ್ದು ವಿಡಿಯೋ ಬೇಕಂತಂದ್ರೆ ಬೆಲ್ ಐಕಾನ್ ಒತ್ತಿರಿ. ನಾವು ಯಾವಾಗ ವಿಡಿಯೋ ಮಾಡ್ತಾರೆ ನಿಮಗೆ ನೋಟಿಫಿಕೇಷನ್ ಬರ್ತದೆ. ನಿಮಗೆ ನೋಟಿಫಿಕೇಷನ್ ಮಧ್ಯೆ ಬಂದು ಡಿಸ್ಟರ್ಬ್ ಮಾಡೋಂಗಿಲ್ಲ. ನೀವು ಯೂಟ್ಯೂಬ್ ಯಾವಾಗ ಓಪನ್ ಮಾಡ್ತಿರಲ್ಲ ಆವಾಗ ಅಲ್ಲಿ ಒಂದು ಜಸ್ಟ್ ಐಕಾನ್ ಬಂದಿರ್ತೈತಿ ವಿಡಿಯೋ. ಅವಾಗ ನೀವು ಬೇಕಾದ್ರೆ ನೋಡ್ಬೋದು, ಬೇಡ ಅಂದ್ರೆ ಬಿಡ್ಬೋದು. ಅದು ನಿಮ್ಗೆ ಕೆಲವೊಬ್ರು ಏನು ಮಾಡ್ತಾರೆ, ನೋಟಿಫಿಕೇಷನ್ ಬಿಡಪ್ಪ ಹೊಳೆ ಬರ್ತಾವೆ ಅಂತೇಳಿ ನೋಟಿಫಿಕೇಷನ್ ಬೆಲ್ ಐಕಾನ್ ಒತ್ತೋದನ್ನು ಬಿಟ್ಬಿಡ್ತಾರೆ. ಹಾಗೇನು ಮಾಡೋಕೆ ಹೋಗ್ಬೇಡ್ರಿ. ನಿಮ್ಗೆ ಅದು ಯಾವುದೂ ಡಿಸ್ಟರ್ಬೆನ್ಸ್ ಆಗಂಗಿಲ್ಲ. ನಿಮಗೆ ಯಾವಾಗೂ ನೋಟಿಫಿಕೇಷನ್ ಮಧ್ಯವರ್ತಿನವರು SMS ಬಂದಂಗೆ ವಾಟ್ಸಪ್ ಬಂದಂಗೆ ಬರೋಂಗಿಲ್ಲ. ಅದು ಯೂಟ್ಯೂಬ್ ಆ್ಯಪ್ ಒಳಗೆ ಅದು ಒಂದು ಇದ್ರೊಳಗೆ ನಿಮಗೆ ಕಾಣಿಸ್ತೈತಿ. ನೀವು ಯಾವಾಗ ನೋಡ್ತೀರ ಅವಾಗ ಅಷ್ಟೇ ಕಾಣಿಸ್ತೈತಿ. ನೀವು ಫ್ರೀ ಇದ್ದಾಗ ನೋಡಿ ಲೈಕ್ ಮಾಡ್ಬೋದು. ನೀವು ಯಾವಾಗ ಬ್ಯುಸಿ ಇದ್ರಪ್ಪ ಅಂದ್ರೆ ಅವಾಗ ನಿಮಗೆ ಡಿಸ್ಟರ್ಬ್ ಮಾಡೋಂಗಿಲ್ಲ. ದಯವಿಟ್ಟು ವಿಡಿಯೋನ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಆಮೇಲೆ ಚಾನಲ್ನ ಸಪೋರ್ಟ್ ಮಾಡಿರಿ.
ವಿಡಿಯೋ ಅಂತ ಯಾರಿಗಾರು ಇಷ್ಟ ಆಗಿತ್ತಪ್ಪ ಅಂದ್ರೆ ಇಂಥವು ಯಾವಾರ ನಿಮ್ಗೆ ಟೂರಿಸ್ಟ್ ಪ್ಲೇಸಸ್ ಬೇಕಾಗಿತ್ತು ಅಂತಂದ್ರೆ ನಾವು ಅಲ್ಲೆಲ್ಲಿ ಅಡ್ಡಾಡ್ತಿರ್ತೀನಿ, ನಾನು ನೋಡಿ ನಿಮ್ಗೆ ಹಾಕ್ತೀನಿ. ದಯವಿಟ್ಟು ಇಂಥ ವಿಡಿಯೋ ನೋಡಿ ಹೋಗಿ ಬರ್ರಿ, ಇಂಥ ಪ್ಲೇಸ್ಗಳಿಗೆ ದೇವಸ್ಥಾನ ಬಗ್ಗೆ ಹೋಗಿ ಬರ್ರಿ, ನೋಡಿರಿ, ಎಂಜಾಯ್ ಮಾಡಿರಿ, ಟೂರಿಸ್ಟ್ ಮಾಡಿರಿ, ಒಂದು ದಿವಸದ್ದು ಟ್ರಿಪ್ಪು, ಪಿಕ್ನಿಕ್ಕು ಇಂಥವೆಲ್ಲ ಮಾಡಿರಿ. ಸಮ್ಟೈಮ್ಸ್ ಫಾರಿನ್ಸ್ಗೂ ಹೋಗಿರ್ತೀನಿ, ಅವಾಗ ಹೋದಾಗ ನಾವು ವಿಡಿಯೋ ಮಾಡಿ ನಿಮ್ಗೆ ಕಳಿಸ್ತೀನಿ, ಅಲ್ಲಿ ನೀವು ಹೋಗಿ ಬರ್ಬೋದು. ಈಗ 2 ಸಲ ಒಂದು ಕತಾರು ಮತ್ತು ಟಸ್ಕೆಂಟಕ್ಕೆ ಹೋಗಿದ್ನಿ, ಅದು ವಿಡಿಯೋ ಮಾಡಿ ಹಾಕಿದ್ದೀನಿ ಯೂಟ್ಯೂಬ್ನಾಗ ಇದೆ, ಅದನ್ನು ನೀವು ಚೆಕ್ ಮಾಡ್ಬೋದು ನನ್ನ ಚಾನಲ್ ಒಳಗೆ. ನೋಡ್ಕೊಂಡು ಎಂಜಾಯ್ ಮಾಡಿರಿ. ಥ್ಯಾಂಕ್ ಯು, ಬಾಯ್ ಬಾಯ್.